ಕ್ಷಮಿಸಿ ಅಂತ ಹೇಳ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಅವ್ರ ಮುಖ ನೋಡಿದ್ದು ಒಂಥರ ಮೊದಲು ಮುಖ ಚೆನ್ನಾಗಿತ್ತು. ರಿಸಲ್ಟ್ ಬಂದು 24 ಗಂಟೆ ಮೇಲೆ ಅವ್ರ ಮುಖ ಹೆಂಗಾಯ್ತು ಅಂತ ನೋಡಿದಾಗ ನನ್ನ ಮನಸ್ಸೇ ಹೋಯ್ತು. ಸ್ವಾಮಿ ನನ್ನೇ ಕುಂಡಿಸ್ಕೊಂಡು ಅವ್ನು ಯಾವನೊಬ್ರು ಗುಂಪುಗಳಿಗೆ MLA ಬೈತಾನೆ ಕುಂತ್ಕೊಂಡು, ಹೊಗಳ್ತಾನೆ ಕುಂತ್ಕೊಂಡು. ಅವ್ನು ನಮ್ಮ ರಾಜ್ ಟ್ರೈಬಲ್, ಅವನು ಮೊದಲಿಂದಲೂ ಕೂಡ ಅವ್ನ ಮೇಲೆ ಫೈಟ್ ಮಾಡ್ತಾ ಇದ್ದೀನಿ. ಉದ್ದೇಶಪೂರ್ವಕವಾಗಿ ಹೊಗಳ್ತಾನೆ. ನಾನೇನು ಮಾಡಬೇಕು? ನಾನು ಅಲ್ಲೇನೋ ಮಾತಾಡಲಿಲ್ಲ. ಇವತ್ತು ಕಾಯಿ ಗೊತ್ತಲ್ಲ, ನಿಮ್ಮ ಪುಸ್ತಕವಾಗಿ ಬರಲ್ಲ ಅಂತ ಹೇಳಿ ಹೋಗ್ಬಿಟ್ಟು. ಯಾಕೆಂದ್ರೆ ನಮ್ಗೆ ಇನ್ಸಲ್ಟ್ ಆಗೋದು ಉದ್ದೇಶ ಮಾಡೋದು. ಯಾರು ಮಠ ಹಾಕಿದ್ರು ಅನ್ನತಕ್ಕಂಥವ್ರಿಗೆ ಗೊತ್ತಿಲ್ಲ. ಜಗ್ಗಿಬಿಟ್ಟವನು ಹೊಮ್ಮು 1,76,000 ಬಂದು ಅದಕ್ಕಿಂತ ಇದನ್ನೇ ಬೇಕು. ಅಲ್ಲ, ನನ್ನ ಕ್ಷೇತ್ರದಲ್ಲಿ ನಮ್ಮ ಸ್ಟ್ರೆಂತ್ ಎಷ್ಟೈತೆ ಅವ್ರಿಗೆ ಗೊತ್ತೈತೆ ಕೇಳಿ. ನಮ್ಮ ಕ್ಷೇತ್ರದಲ್ಲಿ ತಿರುಪತಿನಲ್ಲಿ 60,000 ಜನ ಓಟ್ ಹಾಕೋರು. 60. ಆಮೇಲೆ ಚಿಕ್ಕರಾಯಕದಲ್ಲಿ ಹೋದ್ರೆ 30,000 ಬರ್ತಾರೆ. ಇಲ್ಲಪ್ಪ ನೀನು ಮಾತಾಡೋದು. ಆಮೇಲೆ ರೂಪಾಯಿ ಬಂದು 43,000 ಎಲ್ಲ ಮಿಲಿಟೆಂಟ್ಸು. ಒಬ್ಬೊಬ್ಬ 50 ಓಟ್ ಹಾಕ್ಸಿ ಕೆಪಾಸಿಟಿ ಜಾಗರಣ. ನಮ್ಮವ್ರು ಹಂಗಿಲ್ಲ, ಭಾಳ ಅಭಿಮಾನಿ ಪೂರ್ವಕವಾಗಿರ್ತಾರೆ. ತುರ್ಬೇಕರೆಗೆ ಹೋದ್ರೆ ಜ್ಞಾನ ಸೈನ್ಯ ಲೈಟ ಮಾತಾಡ್ದ ನನಗೆ. ನಾನು ಅದಕ್ಕೆ ನಮ್ಮ ಕಾಲೇಜಲ್ಲಿ ಒಂದು ಮೀಟಿಂಗ್ ಕರೆದ, ಅವರೆಲ್ಲ ಊಟಕ್ಕೆ ಕರೆದು ಎಲ್ಲ ಮುಖಂಡರನ್ನ ಮತ್ತು 150 ಜನ ಮುಖಂಡರು ಕರೆದಿದ್ದೆ. ನಮ್ಮವರು ಸ್ವಲ್ಪ ಗೌಡ್ರುಗಳು ಕರೆದಿದ್ದೆ. ಉದ್ದೇಶ ನಾವೇನು ಸೀಕ್ರೆಟ್ ಮಾತಾಡ್ತಾರೆ ಗೊತ್ತಾಗದು ಬೇಡ ಅಂತ ಅವರೆಲ್ಲ ತೀರ್ಮಾನ ಹೇಳಿದರು. ಯಾಕನ ತಲೆ ತಿಂತಿ, ನಾವು 63,000 ನೀರು ಬರ್ತದೆ ಮಕ್ಕಳು, ನಾವೆಲ್ಲ ಒಂದಾಗಿದ್ದೀವಿ. 65,000 ನೀರು ಯಾರು ನಮ್ಮಲ್ಲೇ ಇವನ್ನೆಲ್ಲ ಕೂತ್ಕೊಂಡು ಅವ್ರಿಗೆ ಏನಿಲ್ಲ. ಅವತ್ತೇ ಇವತ್ತಿಂದ ನಾನು ಮಾತಾಡಿಸಿಲ್ಲ. ಅವತ್ತೇ ತೀರ್ಮಾನ ನೀನು ಕೃತಜ್ಞನ ಅಂತ. ಕೃತಜ್ಞತೆ ಇಲ್ಲ, ಕೃತಜ್ಞನ ಸಹಾಯ ಚೂರಿ ಹಾಕ್ಬೇಕು ಎಲ್ಲ ಹಾಕ್ತೇವೆ. ಅದು ನಾವು ತಡ್ಕೋಬೇಕು. ನಾವು ಜೀವನದಲ್ಲಿ ಏನೋ ತಪ್ಪು ಮಾಡಿದಾಗ ಆದಾಗ ನಮಗೆ ಮುಂದಿನ ನನಗೆ ಇಷ್ಟೇ ಮೊದಲ 58 ಏನು ಆಗೋಗ್ಬಿಡುತ್ತೆ. ನನಗೆ ಮುಂದಿನ ಪೀಳಿಗೆ ಹೇಳ್ತೀನಿ, ಇಂಥ ಕೃತಜ್ಞತೆಯಲ್ಲಿರ್ತಕ್ಕಂಥ ಯಾರೂ ಕೂಡ ನಾವು ಸಹಕಾರ ನಾವು ತಪ್ಪು ಮಾಡಿದ್ದೆ. ಇದೆಲ್ಲ ದೇಶಾಭಿಮಾನವಾಗಿರ್ತಕ್ಕಂಥ ಪ್ರತಿಯೊಬ್ಬರು ಕ್ಷಮಾಪಣೆ ಕೇಳ್ತಾ ಇದ್ದೀವಿ ಮಾಡಿದ ತಪ್ಪಿಗೆ. ಅವರು ಮೋದಿಯವರು ಹೇಳಿದ್ರು ನನಗೆ, ಎಲ್ಲಪ್ಪ ನೀನು ಚೆನ್ನಾಗಿದ್ದೀಯಾ, ಆರೋಗ್ಯವಾಗಿದ್ಯಾ, ಒಳ್ಳೆ ರೆಕಾರ್ಡ್ ಐತೆ, ನೀರಿನಿಂದ ಯಾರಿಗೆ ಕೊಡ್ತೀಯ ಅಂದರು. ಇಲ್ಲೆಲ್ಲ ಅವ್ರಿಗೆ ಮಾತು ಕೊಟ್ಟಿದ್ದೀನಿ, ಬಿಟ್ಬಿಡಿ ನನಗೆ ಬೇಡ ಗೊತ್ತಾಯ್ತಾ. ಜೊತೆಗೆ ನಮಗೆ ಕಾಯಿಲೆ ಜಾಸ್ತಿ. ಎಲೆಕ್ಷನ್ ಟೈಮ್ನಲ್ಲಿ ಇಂಗ್ಲೀಷ್ ಕೊಡೋದು ₹1 ಕೊಡೋಕ್ಕೆ ದೇವೇಗೌಡರ ಮೇಲೆ ನಿಲ್ಲಿಸ್ಬಿಟ್ರು. ನನಗೆ ₹1 ಕೊಡೋದು. ಇವರೆಲ್ಲ ಹೊಡೆದ್ಬಿಟ್ರು 3 ಜನ. ಸೋಮಣ್ಣ ನಮಗೆ ಅಂಡರ್ಸ್ಟ್ಯಾಂಡ್ ಮಾಡಿದ್ರು ಆಪರೇಷನ್ ಬೇರೆ. ನನಗೆ ಎಷ್ಟಾಯ್ತು ಮಾತ್ರ ಸ್ವಾಮಿ ₹150 ಕೋಟಿ ಖರ್ಚು ಮಾಡಿದ್ರು ಅವರು. ಅವ್ರನ್ನ ಹೋರಾಟ ಮಾಡಬೇಕು. ಮನೆಗೆ ಹೋದೆ, ಕೈ ಮುಗಿದೆ. ಜನ ಪುಣ್ಯಾತ್ಮರು ಗೌಡರಿಂದ ಹೇಳಿದ್ರು, ಎಲ್ಲರೂ ಕೂಡ ಜಾತ್ಯಾತೀತವಾಗಿ ನಮಗೆ ಗೆಲ್ಲಿಸಿದ್ರು ದೇವೇಗೌಡರು ಬೇಡ ಅಂತ. ಒಂದು ಹೇಳಿಕೆ ಕೊಟ್ಟಿದ್ರು ದೇವೇಗೌಡರು, ತುಮಕೂರು ಜಿಲ್ಲೆಗೆ ರಕ್ತ ಕೊಟ್ಟರು ನೀರು ಕೊಡಲ್ಲ ಅಂತ. ಅದೊಂದೇ ಇತ್ತು, ತಗೊಂಡು ತೋರಿಸ್ತು. ಅವರೆಲ್ಲ ಹೋಗ್ಬಿಟ್ರು. ಬರ್ರಿ ನೋಡೋಣ, ಅದನ್ನು ನೋಡಿ ಮಾಡ್ತಾನೆ ಅಂತ. ಅದಕ್ಕೋಸ್ಕರ ಚುನಾವಣೆ ಯಾವ ಟೈಮ್ನಲ್ಲಿ ಏನೇನಾಗ್ತದೆ ಗೊತ್ತಾಗುತ್ತೆ, ಆ ಪ್ರಶ್ನೆ ಬೇರೆ. ಆದರೆ ಇವತ್ತು ನಾವು ಸಾಮಾಜಿಕವಾಗಿ ನಾವು ಹುಟ್ಟಿದ ಮೇಲೆ ನಮ್ಮ ದೇಶದ ಅಭಿಮಾನಿಗಳು ಇರಬೇಕು. ದೇಶ ಮೊದಲು, ಆದರೆ ನಮ್ಮ ಸಮಾಜನೂ ಕೂಡ ಯೋಚನೆ ಮಾಡಬೇಕು. ಒಬ್ಬ ಒಟ್ಟಿಗಿಲ್ಲದೆ ನಾವು ಜುಟ್ಟಿನ ಮೇಲೆ ಕಾರಣ ಮಜಾ ಮಾಡ್ಕೊಂಡು ಹೋಗ್ತಿದ್ರೆ ಅವ್ನ ಮನಸ್ಸು ಏನಂತದೆ, ಸೂಕ್ಷ್ಮವಾದ ನನಗೆ ಯಾಕಪ್ಪ ಇರ್ತಾರೆ ಸೇವೆ ಕೊಟ್ಟಿಲ್ಲ, ದೇವರಲ್ಲಿ ಯಾಕೋ ತೊಂದರೆ ಕೊಟ್ಟರೆ ಯಾಕಪ್ಪ ಅಂದರೆ ಅವನು ಮೂಢ, ಅವನು ವಿದ್ಯಾವಂತ ಇಲ್ಲ. ಅವ್ನ ಮಗನಾಗಲಿ ಮಗಳ ವಿದ್ಯಾವಂತ ಅಂದರೆ ನಾವು ಮಾಡ್ತಾರೆ. ಅದಕ್ಕೋಸ್ಕರ ಆ ಕೆಲಸ ನಾವು ಮಾಡಬೇಕಾಗ್ತದೆ. ಸ್ನೇಹಿತರೆ, ಕಾಲೇಜುಗಳು ಮಾಡಬೇಕು, LKG UKG ಮಾಡಬೇಕು, ಇವೆಲ್ಲ ಮಾಡಿದ್ರೆ ನಾವು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.